ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಿತ್ ಸುರೇಂದ್ರನ್. ನಾನು ಮಂಗಳೂರಲ್ಲಿರುವುದು. ಸಂಗೀತ ಪ್ರಯಾಣದ ಬಗ್ಗೆ ಹೇಳುವುದಾದ್ರೆ, 2007 ಅಲ್ಲಿ ನಾನು ಸಂಗೀತ ಲೈಕ್ ಕರ್ನಾಟಿಕ್ ಮ್ಯೂಸಿಕ್ ಜಾಯ್ನ್ ಆದದ್ದು. ಆ ಜಾಯ್ನ್ ಆದ ಸಂದರ್ಭ ಅಂದ್ರೆ, ನಾನು ಶಾಲೆ ಬಿಟ್ಟು ಯಾವಾಗ್ಲೂ ಮನೆಗೆ ಬರುವಾಗ ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡ್ತಿದ್ದೆ. ಅದಾದ ಮೇಲೆ ಒಂದೆರಡು ಗಂಟೆ ಆಟ ಆಡಿ ಮತ್ತೆ ಹೋಮ್ ವರ್ಕ್ ಎಲ್ಲ ಹಾಗೆ ಡೈಲಿ ನಡೀತಾ ಇದ್ದು, ರೂಟೀನ್ ನಡೀತಾ ಇದ್ದು. ಆದ್ರೆ ನನ್ನ ಫ್ರೆಂಡ್ಸ್ 2007 ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ನೇಬರ್ಸ್ ಎಲ್ಲ ಸಂಗೀತ ಕ್ಲಾಸಿಗೆ ಜಾಯ್ನ್ ಆದ್ರು. ಮತ್ತೆ ನಾನ್ ಜಾಯ್ನ್ ಆಗ್ಲಿರ್ಲಿಲ್ಲ. ನಾನ್ ಡ್ಯಾನ್ಸ್ ಕ್ಲಾಸ್ ಹಾಗೆಲ್ಲ ಇತ್ತು. ಸೊ ವಾರದಲ್ಲಿ ಎರಡು ದಿನ ನಾನು ಸ್ಕೂಲ್ ಬಿಟ್ಟು ಬರುವಾಗ ಈ ಫ್ರೆಂಡ್ಸ್ ಎಲ್ಲ ಯಾರು ಇರ್ತಾ ಇರ್ಲಿಲ್ಲ. ನನಗೆ ಬೋರ್ ಆಗ್ತಿತ್ತು. 2-3 ಗಂಟೆ ಫುಲ್ ಬೋರ್ ಆಗ್ತಿತ್ತು, ಆಟ ಆಡ್ಲಿಕ್ಕೆ ಯಾರು ಇರ್ಲಿಲ್ಲ. ಸೊ ನಾನ್ ಮೇಲೆ ಅಮ್ಮನ ಹತ್ರ ಕೇಳಿ, ಅಮ್ಮ ಅವರೊಟ್ಟಿಗೆ ನಾನು ಸಂಗೀತ ಕ್ಲಾಸಿಗೆ ಹೋಗ್ಬೇಕಾ, ಬೋರ್ ಆಗ್ತಾ ಉಂಟು ಅವರಿಲ್ಲದಿರುವಾಗ. ಸೊ ಹಾಗೆ ನಾನು ಸಂಗೀತ ಕ್ಲಾಸ್ ಅವರೊಟ್ಟಿಗೆ ಹೋಗಿ ಜಾಯ್ನ್ ಆದ. ಹಾಗೆ ಮೆಲ್ಲ ಮೆಲ್ಲ ಸರಿಗಮಪ ದನಿಸ ಅದೆಲ್ಲ ಕಲಿತು ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು, ಮತ್ತೆ ಸ್ವಲ್ಪ ಜ್ಞಾನ ಬಂತು ಸಂಗೀತದ ಬಗ್ಗೆ. ಹಾಗೇನೆ ಹೋಗ್ತಾ ಹೋಗ್ತಾ ಸಂಗೀತ ಸ್ಕೂಲಲ್ಲಿರುವ ಎಲ್ಲ ಕಾಂಪಿಟಿಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಪ್ರೈಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಪ್ರೈಸೇ ಬರ್ತಾ ಇತ್ತು ಎಲ್ಲ ಕಾಂಪಿಟಿಷನ್ ಅಲ್ಲಿ. ಹಾಗೆ ಇಂಟ್ರೆಸ್ಟ್ ಆಯ್ತು, ಅದರಲ್ಲಿರುವ ಇನ್ನೂ ಹಾಡ್ಬೇಕಂತ ಒಂದು ಇಚ್ಛೆ ಬಂತು. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಮತ್ತೆ ಮುಂದೆ ಮುಂದೆ ಶಾಲೆಯಲ್ಲಿ ಭಜನೆ, ಹಾಗೆ ಮಾತಾಮೃತಾನಂದಮಯ್ಯ ಅವರ ಶಾಲೆಯಲ್ಲಿ ನಾನು ಕಲ್ತದ್ದು. ಸೊ ಅಲ್ಲಿ ಭಜನೆ, ಅದ್ರಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದೆ. ಸೊ ಹಾಡು ಯಾವಾಗ್ಲೂ ಹಾಡ್ತಾ ಇದ್ದೆ, ಡೈಲಿ ಮುಂದುವರಿತಾ ಇದೆ. ಅದು ನನ್ ತಿಳಿಯದೆ ಒಂದು ಇಂಟ್ರೆಸ್ಟ್ ಬರ್ತಾ ಇತ್ತು. ಹೋಗ್ತಾ ಹೋಗ್ತಾ ಮತ್ತೆ ರಿಯಾಲಿಟಿ ಶೋ ಎಲ್ಲ ಸ್ಟಾರ್ಟ್ ಮಾಡಿದೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಮಂಗಳೂರಲ್ಲಿ ಇರುವ ಒಂದು ಚಾನೆಲ್ ಅಲ್ಲಿ, ಮತ್ತೆ ನಮ್ಮ ಡೈಜಿ ವರ್ಲ್ಡ್ ಮಂಗಳೂರಲ್ಲಿ ಇರುವ ಚಾನೆಲ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಈಗ ಎಂಟರ್ ಆದದ್ದು. ಆಕ್ಚುಲಿ ಇಂಟ್ರೆಸ್ಟ್ ಅಂತ ಹೇಳಿ ಬಂದದಲ್ಲ, ಒಂದು ಬೋರ್ಡಮ್ ಅನ್ನು ಎಸ್ಕೇಪ್ ಮಾಡ್ಲಿಕ್ಕೆ ಅಂತ ಹೇಳಿ ಜಾಯಿನ್ ಆದ ಅದು. ಮತ್ತೆ ಈಗ ಇಂಟ್ರೆಸ್ಟ್ ಆಗಿದೆ, ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಹಾಗೆ ಬರ್ತಾ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ, ಮಂಗಳೂರಲ್ಲಿ ಇರುವ ಚಾನೆಲ್ ಅಲ್ಲಿ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಒಂದು ರಿಯಾಲಿಟಿ ಶೋದೆಲ್ಲ ಯೂಸ್ ಅಂದ್ರೆ, ಗೊತ್ತಿಲ್ಲದೆ ಹಾಡು ಕಲಿತ ನಮ್ಮ ಮ್ಯೂಸಿಕ್ ನಾವು ಹಾಡುವ ವಿಧಾನ ಎಲ್ಲ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಫ್ರೀಯಾಗಿ ಟ್ರೈನಿಂಗ್ ಸಿಗ್ತದೆ. ಜಡ್ಜಸ್ ಹೇಳುವ ಕಮೆಂಟ್ಸ್ ಇಂದ ನಾವು ಎಂತ ಎಲ್ಲ ಮಾಡ್ಬೇಕು, ನಾವು ಏನೆಲ್ಲ ಹೇಗೆ ಇನ್ನು ಮುಂದೆ ಹಾಡ್ಬಹುದು, ನಮ್ಮ ವಾಯ್ಸ್ ಕಲ್ಚರ್ ಎಲ್ಲ ಬಗ್ಗೆ ಗಮನ ಅವರು ಮಾಡಿ ನಮ್ಗೆ ಹೇಳಿಕೊಡ್ತಾರೆ. ಸೊ ನಂಗೆ ಅದು ಇಂಟ್ರೆಸ್ಟ್ ಆಯ್ತು. ನಾನು ಎಲ್ಲಿ ಕಾಂಪಿಟೇಷನ್ ನಾನು ಭಾಗವಹಿಸ್ತಾ ಇದ್ದೆ. ಹೋಗ್ತಾ ಹೋಗ್ತಾ ನಂಗೆ ಉಡುಪಿದು ಒಂದು ಡೈಜಿ ವರ್ಲ್ಡ್ ಸ್ವರಸಾಗರದ ಡೈಜಿ ವರ್ಲ್ಡ್ ಉಡುಪಿ ಚಾನೆಲ್ ಅವರು ಸ್ವರಸಾಗರ್ ಎಂಬ ಸೀಸನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಡಿಷನ್ ಕೊಡುವ, ಅಮ್ಮನ ಹತ್ರ ಕೇಳಿದೆ, ಅಮ್ಮ ಆಡಿಷನ್ ಹೋಗುವ, ಅಮ್ಮ ಉಡುಪಿಯಲ್ಲಿ ಇದೆ, ಹೋಗುವ ಅಂತ. ಆಮೇಲೆ ಹೋಗುವ ಅಂತ ಹೇಳಿದ್ರು. ಉಡುಪಿಗೆ ಬಂದು ನೋಡುವಾಗ ತುಂಬಾ ಜನ ಇದ್ರು. ಆಡಿಷನ್ ಅಲ್ಲಿ ತುಂಬಾ ಜನ ಇದ್ರು. ಅರೌಂಡ್ 200+ ಕಂಟೆಸ್ಟೆಂಟ್ಸ್ ಅಲ್ಲಿ ಇದ್ರು ಆ ದಿನ. ನಾನು ಬೆಳಿಗ್ಗೆ ಬಂದದ್ದು, ನನ್ನದಾದದ್ದು ರಾತ್ರಿ ಆದದ್ದು. ಡೈರೆಕ್ಟ್ ನಂಗೆ ಸೆಲೆಕ್ಟ್ ಆಗಿದೆ. ಆದ್ರೆ ಹೆದರಿಕೆ ಇತ್ತು, ಸೆಲೆಕ್ಟ್ ಆಗ್ತೇನಿಲ್ಲ ಅಂತ. ಅದೇ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದು. ಗೋಲ್ಡ್ ಮೆಡಲ್ ಕೊಟ್ರು ನಮ್ಮ ಯಶವಂತ್ ಸರ್. ಹಾಗೆ ಡೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಆಡಿಷನ್ ಫೈನಲ್ ತನಕ ರೀಚ್ ಆಗಿದ್ದೇನೆ. 200+ ಕಂಟೆಸ್ಟೆಂಟ್ ಇಂದ ಈಗ 1 of 12 ಕಂಟೆಸ್ಟೆಂಟ್ ಅಲ್ಲಿ ನಾನು ಒಬ್ಬನಾಗಿದ್ದೇನೆ. ಆಡಿಷನ್ ಸೆಲೆಕ್ಟ್ ಆಗಿ ಈಗ ಸೆಮಿಫೈನಲ್ ತನಕ ರೀಚ್ ಆಗಿದ್ದೇನೆ. ಈ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಗ್ತಿದೆ. ಹೊಸ ಹೊಸ ಹಾಡುಗಳನ್ನು ಹಾಡ್ಲಿಕ್ಕೆ ಆಯ್ತು. ಒಂದು ರೌಂಡ್ ಅಲ್ಲಿ ಒಂದು ಹೊಸ ಚಾಲೆಂಜ್ ಯಾವಾಗ್ಲೂ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟರ್ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಇಷ್ಟವಾದ ಸಾಂಗ್ ಅನ್ನು ಹಾಡ್ಲಿಕ್ಕೆ ಹೇಳಿದ್ರು. ಅದೊಂದು ಸಿಂಪಲ್ ಆಗಿ ಆಗ್ತಾ ಇತ್ತು. ಮತ್ತೆ ಮಧುರವಾದ ಸ್ವರಸಾಗರ ರೌಂಡ್ ಅನ್ನು ಇಟ್ಟಿದ್ರು. ಮತ್ತೆ ಫೋಕ್ ರೌಂಡ್, ಹಾಗೆ ಒಂದೊಂದು ಹಂತದಲ್ಲಿ ಒಂದು ಹೊಸ ಹೊಸ ಚಾಲೆಂಜ್. ಸಡನ್ ಡುಯೆಟ್ ರೌಂಡ್ ಇಟ್ರು. ಡುಯೆಟ್ ರೌಂಡ್ ಅಲ್ಲಿ ಅದೊಂದು ಹೊಸ ಚಾಲೆಂಜ್. ನಾವು ಇಷ್ಟು ರೌಂಡ್ ಅಲ್ಲಿ ಒಬ್ಬರೇ ಹಾಡ್ತಾ ಇರುವಾಗ ಇನ್ನೊಬ್ಬರನ್ನ ಮ್ಯಾಚ್ ಆಗಿ ವಿತ್ ಎಕ್ಸ್ಪ್ರೆಷನ್ ಎಲ್ಲ ಹಾಡೋಕೆ ಅದೊಂದು ಬೇರೆನೆ ಚಾಲೆಂಜ್ ಇತ್ತು. ಅದಾದ ಮೇಲೆ ಪುನಃ ನಮ್ಗೆ ಇನ್ನೊಂದು ಚಾಲೆಂಜ್ ಅಂದ್ರೆ ಲೈವ್ ಇನ್ಸ್ಟ್ರೂಮೆಂಟ್ ಒಟ್ಟಿಗೆ ಹಾಡೋದಂತ. ಕರೋಕೆಯಲ್ಲಿ ನಾವು ಮನೆಯಲ್ಲಿ ಕರೋಕೆ ಪ್ರಾಕ್ಟೀಸ್ ಮಾಡ್ತಾ ಲೈವ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಬೇರೆನೆ ಒಂದು ಹೊಸ ಚಾಲೆಂಜ್. ಸೊ ನಮ್ಮನ್ನೇ ನಮ್ಮ ಹಾಡನ್ನು ನಾವು ಇಂಪ್ರೂವ್ ಮಾಡುವ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ಡೈಜಿ ವರ್ಲ್ಡ್ ಸ್ವರಸಾಗರ. ಹಾಗೇನೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಇನ್ನೊಂದು ಒಳ್ಳೇದು ಅಂದ್ರೆ, ಬರೀ ಹಾಡು ಮಾತ್ರ ಅಲ್ಲದೆ ನಮ್ಗೆ ಈ ಶಿಸ್ತು, ಸಮಯದ ಮೌಲ್ಯ ಅಂತದೆಲ್ಲ ಕಲೀಲಿಕ್ಕೆ ಆಗ್ತದೆ. ಮತ್ತೆ ಈ ಹಾಡಿನ ಇದರಲ್ಲಿ ಕೂಡ ನಮ್ಗೆ ಬೇಕಾದ ಪ್ರೊನೌನ್ಸಿಯೇಷನ್ ಆಗ್ಲಿ, ಹಾಡುವ ಟೆಕ್ನಿಕ್ ಆಗ್ಲಿ, ಅದೆಲ್ಲ
ತುಂಬಾ ಇಂಪಾರ್ಟೆಂಟ್ ಆದದ್ದು. ನಮ್ಮ ಇನ್ನು ಮುಂದೆ ಯಾವುದೇ ಸುಮ್ಮನೆ ಬರೀ ಹಾಡುದ್ರಲ್ಲಿ ಆದ್ರೂ ಕೂಡ ಅದರೆಲ್ಲ ಇನ್ಕಲ್ಕೇಟ್ ಮಾಡುವ ತುಂಬಾ ವಿಧಾನವನ್ನು ಹೆಲ್ಪ್ ಮಾಡಿದೆ ನಮ್ಮ ಲೈಕ್ ಸ್ವರಸಾಗರದಲ್ಲಿ ಬಂದು ಸೇರಿ ಆದ ಮೇಲೆ. ನಾನು ಹೇಳಿದ ಹಾಗೇನೆ ನಾನು ಇಷ್ಟು ತನಕ ಹಾಡ್ತಾ ಇರುವಾಗ ಟ್ಯೂನ್ ಮತ್ತೆ ಫೀಲ್ ಅದ್ರ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ದೆ. ನನ್ನ ಮಾತೃಭಾಷೆ ಮಲಯಾಳಂ, ಹುಟ್ಟಿ ಬೆಳೆದದ್ದು ಮಂಗಳೂರಲ್ಲಿ, ಆದ್ರೆ ಮಾತೃಭಾಷೆ ಮಲಯಾಳಂ ಆದ ಕಾರಣ ಕನ್ನಡ, ತುಳು ಮಾತಾಡ್ತೇನೆ, ಮಲಯಾಳಂ ಮಾತಾಡ್ತೇನೆ, ಇಂಗ್ಲಿಷ್ ಮಾತಾಡ್ತೇನೆ. ಅದು ಯಾವ್ದು ಒಂದು ಭಾಷೆ ಕರೆಕ್ಟ್ ಆಗಿ ಅಂತ ಗೊತ್ತಿಲ್ಲ, ಹೇಳಲಿಕ್ಕೆ ಪ್ರೊನೌನ್ಸಿಯೇಷನ್ ಆಗ್ಲಿ ಅದೆಲ್ಲ ಗೊತ್ತಿರ್ಲಿಲ್ಲ. ಹಾಡುವಾಗ ಕೂಡ ಪ್ರೊನೌನ್ಸಿಯೇಷನ್ ಬಗ್ಗೆ ಗಮನ ಕೊಡ್ತಾನೆ ಇರ್ಲಿಲ್ಲ ನಾನು ಯಾವಾಗ್ಲೂ. ಇಲ್ಲಿ ಬಂದು ಯಶವಂತ್ ಸರ್ ಒಂದು ರೌಂಡ್ ಅಲ್ಲಿ ಪ್ರೊನೌನ್ಸಿಯೇಷನ್ ಅದು ಸ್ವಲ್ಪ ಸರಿ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ನನ್ಗೆ ನಾ ತಿಳಿವಳಿಕೆ ಬಂತು, ಓಕೆ ಇನ್ನು ಪ್ರೊನೌನ್ಸಿಯೇಷನ್ ನನ್ನನ್ನು ಸರಿ ಮಾಡ್ಬೇಕಂದ್ರೆ ಪ್ರತಿಯೊಂದು ರೌಂಡ್ ಇನ್ನೂ ಇಂಪ್ರೂವ್ ಆಗ್ಲಿಲ್ಲ, ಆಗ್ತಾ ಇದ್ದೇನೆ, ಶ್ರಮ ಪಡ್ತಾ ಇದ್ದೇನೆ. ಅದೊಂದು ದೊಡ್ಡ ಒಂದು ಸ್ಕೋಪ್ ನನ್ಗೆ ಇಂಪ್ರೂವ್ ಆಗ್ಲಿಕ್ಕೆ. ನಾನು ಹೇಳಿದ ಹಾಗೇನೆ ತುಂಬಾ ರೌಂಡ್ಸ್ ಲೈಕ್ ವೆರೈಟಿ ಆಫ್ ರೌಂಡ್ಸ್ ಮಾಡಿದ್ದಾರೆ ನಮ್ಮ ಈ ಶೋ ಅಲ್ಲಿ. ಅದನ್ನ ಒನ್ ಆಫ್ ಎಲ್ಲ ಶೋ ಎಲ್ಲ ರೌಂಡ್ ಫೇವ್ರೇಟ್ ನಂದು. ಯಾಕೆಂದ್ರೆ ಒಂದು ವೆರೈಟಿ ಹಿಡಿತಾರೆ ಮನಸ್ಸಲ್ಲಿ. ಆದ್ರೆ ಒಂದು ತುಂಬಾ ಖುಷಿಯಲ್ಲಿ ಯಾವಾಗ ಮನಸ್ಸೊಟ್ಟಿಗಿರುದಂತೆ ಈ ಸ್ವರಸಾಗರ ಜರ್ನಿಯಲ್ಲಿ ಅಂದ್ರೆ ಫ್ಯಾಮಿಲಿ ರೌಂಡ್. ಅದು ನಂಗೆ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ ನನ್ನೊಟ್ಟಿಗೆ ಯಾವುದೇ ಇದರಲ್ಲಿ ಯಾವುದೇ ಶೋ ಆಗ್ಲಿ, ಇಲ್ಲಿದಲ್ಲ ಯಾವುದೇ ಶೋ ಆಗ್ಲಿ, ನನ್ನ ಅಮ್ಮ ಒಟ್ಟಿಗೆ ಬರ್ತಾರೆ ಎಲ್ಲಿ ಕೂಡ, ಎಷ್ಟೇ ರಾತ್ರಿ ಆಗ್ಲಿ ಅಂತ ಆದ್ರೆ ಅಮ್ಮ ಒಟ್ಟಿಗೆ ಬರ್ತಾರೆ. ಸೊ ಅದು ಫ್ಯಾಮಿಲಿ ರೌಂಡ್ ಅಲ್ಲಿ ಅಮ್ಮನನ್ನು ಮುಂದೆ ಕ್ಯಾಮರಾ ಮುಂದೆ ತರುವ ಒಂದು ಅವಕಾಶ ಡೈಜಿ ವರ್ಲ್ಡ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ನಂಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನಮ್ಮ ಹಿಂದೆ ಕ್ಯಾಮರಾ ಹಿಂದೆ ಯಾವಾಗ್ಲೂ ಲೈಕ್ ಪರಿಶ್ರಮ ಕೊಟ್ಟು ನಮ್ಗೆ ಯಾವಾಗ ಸಪೋರ್ಟ್, ಆಕ್ಚುಲಿ ಹೇಳಿದ್ರು ಕೂಡ ನನ್ನಕ್ಕಿಂತ ಇಂಟ್ರೆಸ್ಟ್ ನನ್ನ ಅಮ್ಮನಿಗೆನೆ. ಹಾಡು ಲೈಕ್ ಅಲ್ಲಿ ಸೇರು ಇಲ್ಲಿ ಸೇರಲ್ಲ ಹೇಳಿ ನಾನು ಕ್ಯಾಮರಾ ಮುಂದೆ ನಿಲ್ಲುದಷ್ಟೇ. ಅಂತವರನ್ನು ಕ್ಯಾಮರಾ ಮುಂದೆ ತಂದು ಅದೊಂದು ಖುಷಿ ಅಲ್ಲ, ಅವರಿಗೆ ಅವರ ಏಜ್ ಅಲ್ಲಿ ಆಗದೇ ಇರುವ ಇದನ್ನು ನನ್ನ ಮೂಲಕ ಅವರು ಶ್ರಮ ಪಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ, ನಂಗೆ ತುಂಬಾ ಖುಷಿ ಆಗ್ತಿತ್ತು ಆ ರೌಂಡ್ ಅಲ್ಲಿ. ಹಾಗೆ ರಿಯಾಲಿಟಿ ಶೋ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡುವಾಗ, ಸ್ವರಸಾಗರದಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ, ನಾವು ಲೈಕ್ ನಮ್ಮ ಸಿಂಗಿಂಗ್ ಇಂದ ಮಾತ್ರ ಅಲ್ಲದೆ ಬೇರೆಯವರ ಲೈಕ್ ನಮ್ಮ ಕಂಟೆಸ್ಟೆಂಟ್ ಅವರ ಸಿಂಗಿಂಗ್ ಕೇಳಿ ನಾವು ಹೇಗೆ ಇಂಪ್ರೂವ್ ಆಗ್ಬಹುದು, ಅದೊಂದು ದೊಡ್ಡ ಸ್ಕೋಪ್ ಇದೆ. ನಮ್ಮ ಲೈಕ್ ಕಂಟೆಸ್ಟೆಂಟ್ ಆಗಿ ಲೈಕ್ ನಾನು ಹೇಳಿದೆ 200ಕ್ಕಿಂತ ಬಂದು ಈಗ 12 ಇದ್ದೇವೆ. ತುಂಬಾ ಜನ ಒಂದೊಂದು ಲೈಕ್ ಎಲ್ಲರಿಗೂ ಒಂದೊಂದಾದ ಅವರ ಶಕ್ತಿ ಇದೆ, ಡಿಫ್ರೆಂಟ್ ವೆರೈಟಿ ಶೈಲಿ ಇದೆ ಹಾಡೋದ್ರಲ್ಲಿ. ಸೊ ಅದೆಲ್ಲ ಇನ್ಕಲ್ಕೇಟ್ ಮಾಡುವ ರೀತಿ ನಮ್ಗೆ ತೆಗಿಬಹುದು. ಹಾಗೆ ನಾವು ಪ್ರತಿ ರೌಂಡ್ ಇದು ಶೂಟಿಂಗ್ ಬರುವಾಗ ನಾವು ವೇಟ್ ಮಾಡುವಾಗ ಹೊರಗೆ ಎಲ್ಲರೊಟ್ಟಿಗೆ ನಾವು ಕಂಟೆಸ್ಟೆಂಟ್ ಒಟ್ಟಿಗೆ ಕೂತ್ಕೊಳ್ಳೋದಲ್ಲ. ಸೊ ನಾವು ಒಂದೊಂದು ಡಿಸ್ಕಸ್ ಮಾಡ್ತೇವೆ, ಹೇಗೆ ಆಗ್ತದೆ ನಿಮ್ಮ ಇನ್ನು ಏನ್ ಮಾಡ್ಬೋದು ಮುಂಚೆ ಹೇಗೆಲ್ಲ ಫ್ರೆಂಡ್ಲಿ ಡಿಸ್ಕಷನ್ಸ್ ಆಗ್ತದೆ. ಮತ್ತೊಂದು ಹೇಳಿದ್ರೆ ನಾವು ಡುಯೆಟ್ ರೌಂಡ್ ಬಗ್ಗೆ ಹೇಳುವಾಗ ಅದು ಯಾವಾಗಲೂ ನಾನು ನೆನಪಲ್ಲಿ ಇಡ್ತೇನೆ. ಯಾಕೆಂದ್ರೆ ನಾನು ಡುಯೆಟ್ ಅಂದ್ರೆ ನಾವು ಹಾಡುವಾಗ ಒಂದು ಸ್ವಲ್ಪ ಮೂವ್ಮೆಂಟ್ ಎಲ್ಲ ಇರ್ಲಿ, ಸ್ವಲ್ಪ ಲೈವ್ಲಿ ಇರ್ಲಿ ಅಂತ ನಾನು ನಮ್ಮ ಕಂಟೆಸ್ಟೆಂಟ್ ನಾನು ಹೇಳಿದ್ದೆ. ಒಂದು ಹಾಡುವಾಗ ನಗುವ ನಯನ ಹಾಡಿದ್ದು ಆ ರೌಂಡ್ ಅಲ್ಲಿ. ಸೊ ನಗುವ ನಯನ ಆ ಲೈನ್ ಅಲ್ಲಿ ಒಂದು ಕೈ ಹಿಡಿಯುವ ಒಂದು ಇದು ಲೈನ್ ಬರ್ತದೆ. ನಾನು ಹೇಳಿದೆ ಅಕ್ಕ ಒಂದು ಕೈ ಕೊಡಿ ಅಕ್ಕ ನೀವು ನಾನು ಹಾಡ್ತಾ ಇರುವಾಗ. ಅವ್ರೇನ ಕೊಡ ಚಂದ ಆಗ್ತದೆ ಅಂತ ಹೇಳಿದ್ರು. ರೆಕಾರ್ಡ್ ಮಾಡುವಾಗ ಅವರು ಹಾಡ್ತಾ ಇದ್ದಾರೆ, ನನ್ನ ಕೈ ಹೀಗೆ ಉಂಟು. ಅದೊಂದು ಇದಾಯ್ತು, ಅವ್ರ ಕೈ ಕೊಡ್ಲೇ ಇಲ್ಲ. ನನ್ನ ಕೈ ಹಾಡೋ ಹೀಗೇನೆ ಉಂಟು, ಅವ್ರ ಕೈ ಕೊಡ್ಲೇ ಇಲ್ಲ. ಮತ್ತೆ ಅಂತದೆಲ್ಲ ಚಿಕ್ಕ ಚಿಕ್ಕ ಫನ್ನಿ ಮೂವ್ಮೆಂಟ್ಸ್ ಎಲ್ಲ ಆಗ್ತಾ ಇರ್ತಾರೆ, ಒಂದು ಫ್ರೆಂಡ್ಲಿ ಮೂವ್ಮೆಂಟ್ಸ್. ಇಂಥ ಪ್ರತಿ ಒಂದೊಂದು ರೌಂಡ್ ಅಲ್ಲಿ ಮುಂದುವರಿತಾ ಇರುವಾಗ ಅಫ್ಕೋರ್ಸ್ ನಾವು ಚಂದಾಗಿ ಹಾಡಿದ್ರಿಂದನೇ ಸೆಲೆಕ್ಟ್ ಆಗೋದು. ಸೊ ಚಂದಾಗಿ ಹಾಡುವಾಗ ಮುಂದೆ ಹೇಗೆ ಹಾಡ್ತಾರೆ, ಹೇಗೆ ಎಷ್ಟು ಚಂದಾಗಿ ಹಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಬರ್ತದೆ ಎಲ್ಲರಿಗೂ, ಎಲ್ಲರ ಮನಸ್ಸಲ್ಲಿ ಬರ್ತದೆ. ಹಾಗೆ ಜಡ್ಜಸ್ ಅಲ್ಲಿ ಇರುವ ಎಕ್ಸ್ಪೆಕ್ಟೇಷನ್, ನಮ್ಮ ಪೇರೆಂಟ್ಸ್ ಅಲ್ಲಿ ಇರುವ ಎಕ್ಸ್ಪೆಕ್ಟೇಷನ್, ಬೇರೆ ಕಂಟೆಸ್ಟೆಂಟ್ಸ್ ಅಲ್ಲಿ ಇರುವ ಎಕ್ಸ್ಪೆಕ್ಟೇಷನ್, ಎಲ್ಲೊಂದು ಎಕ್ಸ್ಪೆಕ್ಟೇಷನ್ ಇಂದ ಪ್ರೆಷರ್ ಒತ್ತಡ ಬರುತ್ತದೆ ಶುವರ್. ಅದನ್ನಾದ್ರೆ ಆ ಪ್ರೆಷರ್ ಅನ್ನು ನಾನು ಆಕ್ಚುಲಿ ಮೋಟಿವೇಶನ್ ಆಗಿ ಮಾಡ್ತೇನೆ. ಯಾಕಂದ್ರೆ ಆ ಕ್ಷಣದಲ್ಲಿ ಏನಾಗ್ತದೆ ಅಂತ ನಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಮಾತ್ರ ಚೆನ್ನಾಗಿ ಹಾಡು ಮೂಡಿ ಬರ್ತದೆ. ಕೆಲವು ಸಾಂಗ್ ಅಲ್ಲೆಲ್ಲ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ, ಆದ್ರೆ ಆ ಮೂಮೆಂಟ್ ಅಲ್ಲಿ ಚೆನ್ನಾಗಿ ಹಾಡಿ ಜಡ್ಜಸ್ ತುಂಬಾ ಖುಷಿಯಾಗಿರ್ತಾರೆ. ಸೊ ಅದೇನೋ ಆ ಕ್ಷಣದಲ್ಲಿ ಎಲ್ಲ ನಡೀತದೆ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಈ ಸಂಗೀತ ಪ್ರಯಾಣದಲ್ಲಿ ಚಿಕ್ಕದಿಂದ ಕೇಳಿ ಬರುವ ಕೆಲವರು ಗಾಯಕರ ಹಾಡು ಅಂದ್ರೆ KS ಚಿತ್ರಮ್ಮ, ಯೇಸುದಾಸ್ ಸರ್, SPB ಸರ್ ಅಂತದ್ದು ತುಂಬಾ ಲೆಜೆಂಡರಿ ಸಿಂಗರ್ಸ್ ಅನ್ನು ಕೇಳಿ ಬರ್ತೇವೆ. ಅದ್ರಲ್ಲಿ ನನಗೆ ತುಂಬಾ ಆಸೆ, ನೋಡ್ಬೇಕು ಲೈವ್ ಆಗಿ ನಂಗೆ ನೋಡ್ಬೇಕು ಅಂತ ಆಸೆ KS ಚಿತ್ರಮ್ಮನವರು.
ನೋಡ್ಲಿಕ್ಕೆ ಅಂದ್ರೆ ತುಂಬಾ ನೋಡಿದ್ರೆ ತುಂಬಾ ಭಾಗ್ಯ. ಅದು ಅವರೊಟ್ಟಿಗೆ ಹಾಡುವ ಒಂದು ಅವಕಾಶ ಸಿಕ್ಕಿದ್ರೆ ಅದು ಏನು ಅದೃಷ್ಟ. ಸೊ ಅದೊಂದು ಯಾವಾಗ್ಲೂ ನಾನು ದೇವರಲ್ಲಿ ಕೈ ಮುಗಿತೇನೆ, ಯಾವಾಗ ಒಂದು ಅವಕಾಶ ಕೊಡಿ, ಅವರೊಟ್ಟಿಗೆ ಒಂದು ಹಾಡುವ ಒಂದು ಅವಕಾಶ ಕೊಡಿ, ಅಟ್ಲೀಸ್ಟ್ ಹಾಡ್ಲಿಕ್ಕೆ ಅಟ್ಲೀಸ್ಟ್ ನೋಡುವ ಒಂದು ಅವಕಾಶ ಕೊಡಿ ಅಂತ. ಮತ್ತೆ ಒಂದೊಂದು ರೌಂಡ್ ಅಲ್ಲಿ ಲೈಕ್ ನಾವು ಹಾಡಿ ಆದ ಮೇಲೆ ನಾನು ಯಾವಾಗ್ಲೂ ವೇಟ್ ಮಾಡುವ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಕಮೆಂಟ್ಸಿಗೆ. ತಪ್ಪು ತಪ್ಪು ಉಂಟಾ ಅಂತ ನನಗೆ ಒಂದು ಕೇಳಿಕ್ಕೆ ಆಸೆ ಆಕ್ಚುಲಿ ಹೇಳಿದ್ರೆ, ಯಾಕಂದ್ರೆ ಇನ್ನು ಇಂಪ್ರೂವ್ ಮಾಡ್ಬೋದಲ್ಲ ಅಂತ ಒಂದು ಆಸೆ, ಲೈಕ್ ಹಾಡುವ ಇದ್ರಲ್ಲಿ ಇಂಪ್ರೂವ್ ಮಾಡ್ಬೋದಲ್ಲ. ಸೊ ತಪ್ಪಿದ್ರೆ ನಮ್ಮ ಯಶವಂತ್ ಸರ್ ಕರೆಕ್ಟ್ ಆಗಿ ಎಲ್ಲ ಹೇಳ್ತಾರೆ, ಸ್ವೀಟ್ ಆಗಿ ಹೇಳಿಕೊಡ್ತಾರೆ. ಹಾಗೇನೆ ಸರಿ ಒಳ್ಳೆ ಹಾಡಿದ್ರೆ ಹಾಗೆ ಅಪ್ರಿಶಿಯೇಟ್ ಕೂಡ ಮಾಡ್ತಾರೆ. ಸೊ ಅಪ್ರಿಶಿಯೇಟ್ ಮಾಡುವಾಗ ಓಕೆ ನಾವು ಸರಿಯಾಗಿ ಹಾಡಿದ್ದೇವೆ, ಪರವಾಗಿಲ್ಲ. ಆದ್ರೆ ತಪ್ಪಿದ್ರೆ ನನ್ನದು ಮೇನ್ ಪ್ರೊನೌನ್ಸಿಯೇಷನ್ ತಪ್ಪಿ ಆಗ್ಲೂ ಹೇಳ್ತಾ ಇದ್ರು. ಸೊ ಅದನ್ನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ ಇಂಪ್ರೂವ್ ಮಾಡ್ಲಿಕ್ಕೆ. ಅದು ಲೈಕ್ ಹೋಗ್ತಾ ಹೋಗ್ತಾ ಅದು ಕೂಡ ನಾನು ಇಂಪ್ರೂವ್ ಮಾಡ್ತೇನೆ. ಈಗ ನಮ್ಮ ಡೈಜಿ ವರ್ಲ್ಡ್ ಸ್ವರಸಾಗರ ಸೀಸನ್ 1 ಅಲ್ಲಿ ನಾನು ಭಾಗವಹಿಸ್ತಿದ್ದೇನೆ. ಇನ್ನು ಈ ಡೈಜಿ ವರ್ಲ್ಡ್ ಸ್ವರಸಾಗರದ ಸೀಸನ್ 2, 3, 4 ಎಲ್ಲ ಮುಂದುವರಿಲೇಬೇಕಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಂಥ ಒಂದು ಅವಕಾಶ ಸಿಕ್ಕುದು ಎಲ್ಲರಿಗೆ ಲೈಕ್ ಎಲ್ಲರೂ ಮಾಡಿಕೊಡುವಂತ ಅವಕಾಶ ಅಲ್ಲ ಇದೆಲ್ಲ. ಡೈಜಿ ವರ್ಲ್ಡ್ ಚಾನಲ್ ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ఉంది. ಯಾಕೆಂದ್ರೆ ಕೋಸ್ಟಲ್ ಕರ್ನಾಟಕ ಮಾತ್ರ ನೋಡುವ ಪ್ರೇಕ್ಷಕರು ಮಾತ್ರ ನೋಡುವ ಚಾನಲ್ ಅಲ್ಲ, ಅದಲ್ಲದೆ ಸ್ಟೇಟ್ ವೈಸ್ ಆಗ್ಲಿ ಇಂಟರ್ನ್ಯಾಷನಲ್ ಆಗ್ಲಿ ನೋಡ್ತಾರೆ. ಸೊ ಅಂತ ಒಂದು ವೈಡ್ ಆಗಿರುವ ಒಂದು ಪ್ರೇಕ್ಷಕರ ಮುಂದೆ ನಮ್ಮ ಟ್ಯಾಲೆಂಟ್ ಅನ್ನು ಪ್ರದರ್ಶನ ಮಾಡುದು, ಅದರೊಟ್ಟಿಗೆ ನಾವು ಕಲಿಬಹುದು ಅಂತ ಒಂದು ಎಲ್ಲರಿಗೆ ಸಿಕ್ಕುವಂತ ಎಲ್ಲರೂ ಕೊಡುವಂತ ಅವಕಾಶ ಅಲ್ಲ. ಸೊ ಇನ್ನು ಮುಂದೆ ಹೋಗ್ಬೇಕು, ಎಲ್ಲ ತುಂಬಾ ಹಿಡನ್ ಟ್ಯಾಲೆಂಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಒಂದು ಅವಕಾಶ ಇನ್ನು ಡೈಜಿ ವರ್ಲ್ಡ್ ಮಾಡಬೇಕು. ಲೈಕ್ ಸೀಸನ್ 1ಗೆ ಸೀಮಿತವಾಗದೆ ಎಷ್ಟೋ ಸೀಸನ್ ಮುಂದೆ ಬರಿಬೇಕಂತ ನನ್ನ ಆಸೆ. ತುಂಬಾ ಸ್ನೇಹಪೂರ್ವ ಅಂಡ್ ಸಪೋರ್ಟಿವ್. ನಾನು ಯಾವಾಗ್ಲೂ ಅಮ್ಮನ ಹೇಳ್ತೇನೆ, ಒಳ್ಳೆ ಮನಸ್ಸಿನವ್ರ ಅಮ್ಮ. ಎಂತಾದ್ರೂ ರೀಶೆಡ್ಯೂಲ್ ಮಾಡೋಣ ಕೇಳ್ತೇನೆ, ರೀಶೆಡ್ಯೂಲ್ ಮಾಡಬಹುದಾ? ಆಗುದಿಲ್ಲ, ಯಾಕೆಂದ್ರೆ ಆದ್ರೆ ಕನ್ವಿನ್ಸ್ ಮಾಡೋ ಒಂದು ರೀತಿ ಉಂಟಲ್ಲ, ಅದು ತುಂಬಾ ಇಷ್ಟ ನನಗೆ ಆಕ್ಚುಲಿ. ಡೈಜಿ ವರ್ಲ್ಡ್ ಉಡುಪಿಯ ಸಿಬ್ಬಂದಿ ಬಗ್ಗೆ ಹೇಳುವುದಾದ್ರೆ ತುಂಬಾ ಸಪೋರ್ಟಿವ್ ಮತ್ತೆ ಸ್ನೇಹಪೂರ್ವವಾಗಿ ಮಾತಾಡ್ತಾರೆ. ಏನಾದ್ರೂ ಕಾಲ್ ಮಾಡುವಾಗ ಏನಾದ್ರೂ ನಮ್ಗೆ ಏನು ಸಂಶಯ ಇದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅದನ್ನು ನಮ್ಗೆ ಅರ್ಥೈಸಿ ಕೊಡ್ತಾರೆ. ಡೈಜಿ ವರ್ಲ್ಡ್ ಉಡುಪಿ ಚಾನೆಲ್ ಅದನ್ನು ಹೇಳಿದ ಹಾಗೆ ಎಲ್ಲ ಇದರಲ್ಲಿ ಒಂದು ಅವಕಾಶ ಕೊಡೋದ್ರಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ನಾನು ನಿರೂಪಕರ ಬಗ್ಗೆ ಏನ್ ಹೇಳಿಲ್ಲ. ನಿರೂಪಕರನ್ನ ದೊಡ್ಡ ರೋಲ್, ಯಾಕೆಂದ್ರೆ ನಾವು ಒಬ್ಬರೇ ಹೋಗಿ ಜಡ್ಜಸ್ ಹತ್ರ ಮಾತಾಡೋಕ್ಕಿಂತ ನಾವು ಹೇಗೆ ಎಂತೆಲ್ಲ ಏನ್ ಹಾಡ್ತಾ ಇದ್ದೇವೆ, ಒಂದು ಸ್ಟೇಜ್ ಫಿಯರ್ ಎಲ್ಲರಿಗೂ ಇರುತ್ತೆ. ಸ್ಟೇಜ್ ಫಿಯರ್ ಅನ್ನು ಸ್ವಲ್ಪ ಆದ್ರೂ ಒಂದು ಕಮ್ಮಿ ಮಾಡುವ ದೊಡ್ಡ ರೋಲ್ ನಮ್ಮ ನಿರೂಪಕ ಸರ್ ಮಾಡ್ತಾ ಇದ್ದಾರೆ. ಹಾಗೆ ಜಡ್ಜಸ್ ಅಂದ್ರೆ ತುಂಬಾ ಲೈಕ್ ಯಶವಂತ್ ಸರ್ ಫಿಕ್ಸ್ ಆಗಿ ಪ್ರತಿ ರೌಂಡ್ ಅಲ್ಲಿ ಇರ್ತಾರೆ. ಅದಲ್ಲದೆ ಬೇರೆ ಬೇರೆ ಜಡ್ಜಸ್ ಬರ್ತಾ ಇರ್ತಾರಲ್ಲ, ಸೊ ಡಿಫ್ರೆಂಟ್ ಒಪಿನಿಯನ್ ಸಿಗ್ತದೆ. ಎಲ್ಲರೂ ಒಪಿನಿಯನ್ ನಮ್ಗೆ ಸಿಕ್ಕಿ ನಮ್ಗೆ ಅದು ಇಂಪ್ರೂವ್ ಮಾಡುವ ಒಂದು ಅವಕಾಶ. ಸಂಪೂರ್ಣವಾಗಿ ಒಂದು ನಮ್ಮ ಡೈಜಿ ವರ್ಲ್ಡ್ ಉಡುಪಿ ಸ್ವರಸಾಗರ ಬಗ್ಗೆ ಹೇಳುದಾದ್ರೆ ನನ್ನ ಮನಸ್ಸಿಗೆ ಹತ್ತಿದ ಒಂದು ಸಂಗೀತದ ಪ್ರಯಾಣ ಅಂತ ಹೇಳ್ಬಹುದು. ತುಂಬಾ ಲೈಕ್ ಮನಸ್ಸಿನ ಹತ್ತಿರ ಇರುವ ಒಂದು ಪ್ರೋಗ್ರಾಮ್ ಲೈಕ್ ರಿಯಾಲಿಟಿ ಶೋ ಆಗಿದೆ ಈ ಡೈಜಿ ವರ್ಲ್ಡ್ ಉಡುಪಿ ಸ್ವರಸಾಗರ.